ದೇವರ ಪೂಜಾ ಸಂದರ್ಭದಲ್ಲಿ ತುಂಬ ತರಹದ ಗಂಟೆ ಉಪಯೋಗಿಸುತ್ತಾರೆ. 1. ಆಂಜನೇಯ ಸ್ವಾಮಿಯ ಗಂಟೆ. 2. ಗರುಡ ದೇವರ ಗಂಟೆ. 3. ಬಸವ ಇರುವ ಗಂಟೆ ಇತ್ಯಾದಿ. ಆಂಜನೇಯ ಗಂಟೆ. ಆಂಜನೇಯ ಸ್ವಾಮಿಯ ಗಂಟೆ ಸರ್ವಶ್ರೇಷ್ಠ. ಯಾರು ಆಂಜನೇಯ ಸ್ವಾಮಿ ಗಂಟೆ ಉಪಯೋಗಿಸುತ್ತಾರೋ ಆ ಮನೆಯಲ್ಲಿ ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಆ ಮನೆಯ ಮೇಲೆ ಯಾವ ದುಷ್ಟಶಕ್ತಿಯೂ ಕೆಲಸ ಮಾಡುವುದಿಲ್ಲ. ಮಾಟ ಮಂತ್ರ ಆ ಮನೆಗೆ ತಟ್ಟೋದಿಲ್ಲ. ಮನೆಯ ಯಜಮಾನರಿಗೆ ತುಂಬ ಧೈರ್ಯ ಮತ್ತು ಬಲ ಇದ್ದು ಆಂಜನೇಯ ಸ್ವಾಮಿಯ ಅನುಗ್ರಹ ಯಾವಾಗಲೂ ಇರುತ್ತದೆ. ಪೂಜೆಯ ಕೊನೆಯಲ್ಲಿ ಆಂಜನೇಯ ಸ್ವಾಮಿಗೆ ಗಂಧ ಇಟ್ಟು ರಾಮದೇವರು ಅಥವಾ ವಿಷ್ಣುದೇವರ ಪ್ರಸಾದದ ತುಳಸಿಯನ್ನು ಆಂಜನೇಯ ಸ್ವಾಮಿಯ ತಲೆಯ ಮೇಲೆ ಇಡಬೇಕು. ಇದರಿಂದ ಆಂಜನೇಯ ಸ್ವಾಮಿಯ ಪೂರ್ಣ ಅನುಗ್ರಹವಾಗಿ ಸುಖ ಶಾಂತಿ ನೆಲೆಸುತ್ತದೆ. ಗರುಡ ದೇವರ ಗಂಟೆ. ಗರುಡ ದೇವರ ಗಂಟೆಯನ್ನು ಮಾಂತ್ರಿಕರು, ಶಕ್ತಿ ದೇವತೆಗಳ ಆರಾಧಕರು, ದುಷ್ಟಶಕ್ತಿಗಳ ಶಮನಕ್ಕೆ ಹೆಚ್ಚು ಉಪಯೋಗಿಸುತ್ತಾರೆ. ಸುದರ್ಶನ ಚಕ್ರಗಳ ಪೂಜೆಗೆ ಬಳಸುತ್ತಾರೆ. ಈ ಗಂಟೆಯನ್ನು ಉಪಯೋಗಿಸುವುದರಿಂದ ಮಾಟ ಮಂತ್ರ ತಟ್ಟುವುದಿಲ್ಲ, ದುಷ್ಟಶಕ್ತಿ ಇರುವುದಿಲ್ಲ. ದೇವರ ಗಂಟೆ ಬಾರಿಸುವಾಗ ದೇವರ ಪಾದ ಹಿಡಿದು ಬಾರಿಸಬೇಕು. ತಲೆಯನ್ನು ಹಿಡಿದು ಮುಟ್ಟಿ ಬಾರಿಸಬಾರದು. ಪಾದವೇ ಗತಿ, ನಮ್ಮ ರಕ್ಷಿಸುವ ತನಕ ಪಾದ ಬಿಡುವುದಿಲ್ಲ ಎಂದರ್ಥ. ಬಸವ ಇರುವ ಗಂಟೆ. ಬಸವದೇವರ ಗಂಟೆ ಶೈವ ಪೂಜಾ ಪದ್ಧತಿಯಲ್ಲಿ ಬರುವುದು. ಶೈವರು ಇದನ್ನು ಅನುಸರಿಸುವರು. ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತದೆ. ಶಿವಪೂಜೆಗೆ ನಂದಿವಾಹನದ ಗಂಟೆಯನ್ನು ಉಪಯೋಗಿಸಿದರೆ ಸಾಕ್ಷಾತ್ ಶಿವನ ಕೃಪಾ ಕಟಾಕ್ಷ ದೊರೆಯುವುದು ಎಂದು ಶೈವ ಪದ್ಧತಿಯಲ್ಲಿ ತಿಳಿಸಿದ್ದಾರೆ. ಎಚ್ಚರ. ಮುಕ್ಕಾದ, ಸರಿಯಾಗಿ ನಾದವಿಲ್ಲದ, ಹಾಳಾದ, ಶುದ್ಧವಿಲ್ಲದ ಗಂಟೆಯನ್ನು ಬಳಸಬಾರದು. ಇದು ಮನೆಗೆ ಬಡತನ ಮತ್ತು ದಾರಿದ್ರ್ಯವನ್ನು ತರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.